ಹಲಸಿನ ಹಣ್ಣನ್ನು ತಿಂದುಬಿಟ್ಟು ಅದರೊಳಗಿರೋ ಬೀಜನ ಸುಮ್ಮನೆ ವೇಸ್ಟ್ ಅಂತ ಎಸಿತಾ ಇದ್ದೀರಾ? ಹಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹೌದು ಫ್ರೆಂಡ್ಸ್, ಈ ಹಲಸಿನ ಬೀಜನ ನೀವು ತಿಂದು ಎಸಿತಾ ಇದ್ದರೆ ಹಾಗೆ ದಯವಿಟ್ಟು ಮಾಡಬೇಡಿ. ಅದನ್ನು ಇಟ್ಕೊಂಡು ಅದರಿಂದ ತುಂಬಾ ಡಿಫ್ರೆಂಟ್ ಆಗಿರೋ ರೆಸಿಪಿನ ನಾವು ಮಾಡ್ಬೋದು. ಹಲಸಿನ ಬೀಜನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಟ್ರೆ ತುಂಬ ದಿನಗಳ ಕಾಲ ಕೆಡದೇನೆ ಇಡ್ಬೋದು. ಇಲ್ಲ ಅಂದರೆ ಹಾಗೆ ಓಪನ್ ಏರಲ್ಲಿ ಇಟ್ಟರೂ ಕೂಡ ಅದು ಅಲ್ಲೇ ಡ್ರೈ ಆಗುತ್ತೆ. ಇದು ತುಂಬಾ ಹೆಲ್ದಿ ಫುಡ್ಡು. ಈ ಥರ ಸಿಪ್ಪೆನ ತೆಗೆದುಬಿಟ್ಟು ಮಕ್ಕಳಿಗೆ ಬೇಯಿಸಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸಾಂಬಾರು ಕೂಡ ಮಾಡ್ಬೋದು. ಆದರೆ ನಾನಿವತ್ತು ಈ ಹಲಸಿನ ಬೀಜದಿಂದ ಮಾಡ್ಬೋದಾದ ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದೊಂದು ಸಾಂಪ್ರದಾಯಿಕ ಸಿಹಿ ತಿಂಡಿ. ಇದನ್ನು ಜಾಸ್ತಿ ನಾಗರ ಪಂಚಮಿ ದಿನ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಜೊತೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ತುಂಬಾ ಇದೆ. ಹಳೆ ಕಾಲದಲ್ಲೆಲ್ಲ ಈ ಥರ ಹಲಸಿನ ಬೀಜನ ಸಂಗ್ರಹಿಸಿ ಇಟ್ಕೊಂಡ್ಬಿಟ್ಟು ನಾಗರ ಪಂಚಮಿ ದಿನ ಇದರಿಂದ ಬೇಳೆ ಒಬ್ಬಟ್ಟನ್ನು ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್. ಇವತ್ತಿನ ಹಲಸಿನ ಬೀಜದ ಒಬ್ಬಟ್ಟು ರೆಸಿಪಿನ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜದ ಸಿಪ್ಪೆನ ಈ ರೀತಿಯಾಗಿ ಕೈಯಲ್ಲಿ ತೆಕ್ಕೊತಾ ಇದ್ದೀನಿ. ಹಲಸಿನ ಬೀಜ ತುಂಬ ಚೆನ್ನಾಗಿ ಡ್ರೈ ಆಗಿದ್ರೆ ಕೈಯಲ್ಲಿ ಈಸಿಯಾಗಿ ಸಿಪ್ಪೆನ ತೆಗೆಯೋದಕ್ಕೆ ಬಂದಿಲ್ಲ ಅಂದರೆ ಕುಟ್ಟೋ ಕಲ್ಲು ಇರುತ್ತಲ್ವ, ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ನೋಡಿ, ಈ ರೀತಿ ಹಲಸಿನ ಬೀಜದ ಸಿಪ್ಪೆನ ತೆಕ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕು ಸಿಪ್ಪೆ ತೆಗೆದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಈ ಹಲಸಿನ ಬೀಜನ ಪ್ರೆಷರ್ ಕುಕ್ಕರಲ್ಲಿ ಹಾಕಿಬಿಟ್ಟು ಅದಕ್ಕೆ ಅದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು 5 ರಿಂದ 6 ವಿಸಲನ್ನು ಕೂಗಿಸ್ಕೊತಾ ಇದ್ದೀನಿ. ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅದಕ್ಕೆ ಜಾಸ್ತಿ ವಿಸಲನ್ನು ಹಾಕ್ಸ್ಕೊಳ್ಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲ್ಲ. ಬನ್ನಿ, ಇವಾಗ ಕುಕ್ಕರ್ ವೇಟ್ ಇಳಿದಿದೆ, ಅದು ಬೆಂದಿದೆ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈ ಥರ ಕೈಯಲ್ಲಿ ಮುಟ್ಟರೆ ಅದು ಸ್ಮ್ಯಾಶ್ ಆಗ್ತಾ ಇದೆ, ಚೆನ್ನಾಗಿ ಬೆಂದಿದೆ ಅಂತ ಆಯಿತು. ಇದನ್ನು ಇವಾಗ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಹಾಗೆ ಇದು ಕುಕ್ಕರಲ್ಲಿ ಬೇಯಿಸಿಟ್ಟಿರೋ ನೀರು ಇರುತ್ತಲ್ವ, ಅದನ್ನು ಹಾಗೇ ಇಟ್ಕೋತಾ ಇದ್ದೀನಿ. ಅದು ನೆಕ್ಸ್ಟ್ ಗ್ರೈಂಡ್ ಮಾಡೋದಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರನ್ನು ತಗೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹಾಗೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ನೀರೇನು ಆ್ಯಡ್ ಮಾಡಿದೆ, ಡ್ರೈ ಆಗಿ ಫಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಸ್ವಲ್ಪನೇ ಗ್ರೈಂಡ್ ಆಗಿದೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಗಟ್ಟಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದರೆ ನೀವು ಕುಕ್ಕರಲ್ಲಿ ಹಾಗೆ ಇಟ್ಕೊಂಡಿರ್ತೀರಿ ಅಲ್ವಾ ನೀರು, ಅದನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಬೋದು. ಸ್ವಲ್ಪನೇ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಆ್ಯಡ್ ಮಾಡಬೇಕು. ಜಾಸ್ತಿ ಆ್ಯಡ್ ಮಾಡಿ ತೆಳ್ಳಗೆ ಮಾಡ್ಕೋಬಾರ್ದು. ನೀರು ಹಾಕಿ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಆಮೇಲೆ ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗತ್ತೆ. ಅದಕ್ಕೇನೆ ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನಿವಾಗ ಈ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡುವಾಗಲೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ನೈಸಾಗಿ ಗ್ರೈಂಡ್ ಆದರೆ ಸಾಕು. ಇವಾಗ ಕರೆಕ್ಟಾಗಿ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವಲ್ಪ ಗಟ್ಟಿ ಆಗುವ ತನಕ ಕಾಯಿಸಬೇಕು. ಇದಕ್ಕೆ ಫ್ಲೇವರ್ಗೆ ಅಂತ ನಾನಿಲ್ಲಿ ಜಾಯಿಕಾಯಿನ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ಜಾಯಿಕಾಯಿನ ಸ್ವಲ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈ ಜಾಯಿಕಾಯಿನ ನೋಡಿ, ಈ ಥರ ಚಾಕುದಲ್ಲಿ ಈ ಥರ ಕಟ್ ಮಾಡಿದ್ರೆ ಅದು ತಾನಾಗೆ ಪೌಡರ್ ಆಗುತ್ತೆ. ಇಷ್ಟು ಪೌಡರ್ ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಹಾಗೆಯೇ 2 ರಿಂದ 3 ಏಲಕ್ಕಿನ ಕೂಡ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಈ ಮಿಶ್ರಣನ ನಾವಿವಾಗ ಸಣ್ಣ ಉರಿಯಲ್ಲಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕಾಯಿಸಬೇಕು. ಅದು ತಳ ಬಿಟ್ಟು ಬರಬೇಕು, ಅಲ್ಲಿ ತನಕ ಕಾಯಿಸೋಣ. ನೀವು ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಆದರೆ ಇನ್ನೂ ಜಾಸ್ತಿ ಹೊತ್ತು ಕಾಯಿಸಬೇಕಾಗತ್ತೆ. ಈ ಥರ ಗಟ್ಟಿ ಇದ್ದರೆ ಬಹಳ ಬೇಗನೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗ ಇದು ಹೇಗೆ ತಳಬಿಟ್ಟು ಬರ್ತಾ ಇದೆ ಅಂತ. ಇವಾಗ ಕರೆಕ್ಟ್ ಆಗಿದೆ. ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಹಾಗೆಯೇ ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡಿ, ಕೈಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ. ಹೀಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾನು ಇದ್ರ ಸ್ವಲ್ಪ ಪೋರ್ಷನನ್ನು ತೊಗೊಂಡು ಹಾಗೆಯೇ ಅದನ್ನು ಫ್ಲ್ಯಾಟಾಗಿ ಒಬ್ಬಟ್ಟು ರೀತಿಯಲ್ಲಿ ತಟ್ತಾ ಇದ್ದೀನಿ. ನೋಡಿ, ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ, ಆ ಥರ.
ಇದೇ ಥರ ಎಲ್ಲ ಹಿಟ್ಟು ಖಾಲಿ ಆಗೋ ತನಕ ನಾನು ಈ ಥರ ಒಬ್ಬಟ್ಟನ್ನು ತಟ್ಕೋತಾ ಇದ್ದೀನಿ. ನೋಡಿ ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಒಂದು ತವಾದಲ್ಲಿ ಫ್ರೈ ಮಾಡಬೇಕು, ಅಂದರೆ ಎರಡೂ ಕಡೆ ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಬಿಸಿಯಾಗಿದೆ. ಇವಾಗ ಸ್ವಲ್ಪ ತವಾ ಮೇಲೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ಒಬ್ಬಟ್ಟನ್ನು ಈ ತವಾ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ತವಾ ಮೇಲೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಎರಡೂ ಕಡೆನೂ. ಇವಾಗ ಎರಡು ಕಡೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಸೊ ಇವಾಗ ತೆಗಿತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಇದನ್ನು ತೆಗಿಬೇಕು. ಇಷ್ಟು ಮಾಡಿದರೆ ಬಿಸಿ ಬಿಸಿಯಾದ ಹಲಸಿನ ಬೀಜದ ಒಬ್ಬಟ್ಟು ಸವಿಯೋದಕ್ಕೆ ರೆಡಿ ಆಗುತ್ತೆ. ಇದನ್ನು ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ತುಂಬಾ ಹೆಲ್ದಿ ಕೂಡ ಹೌದು ಇದು. ಹಲಸಿನ ಹಣ್ಣು ತಿಂದಾದ್ಮೇಲೆ ಆ ಬೀಜನ ಎಸೆಯೋ ಬದಲು ಈ ಥರ ಇಟ್ಕೊಂಡ್ಬಿಟ್ಟು ಈ ರೆಸಿಪಿನ ಮಾಡಿ ನೋಡ್ತೀರಾ ಅಲ್ವಾ ನೀವು, ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.